ಎಲ್ರಿಗೂ ನಮಸ್ಕಾರ. ರುಚಿಯಾಗಿ ಹುಳಿ ಖಾರವಾಗಿ ಬಂಗಡೆ ಮೀನಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು 10-12 ಬ್ಯಾಡಗಿ ಮೆಣಸು, ಸ್ವಲ್ಪ ತೆಂಗಿನಕಾಯಿ ತುರಿ, 3 ಬೆಳ್ಳುಳ್ಳಿ ಹೆಸಳು, 1 ಚಮಚ ಧನಿಯಾ ಕಾಳು, ಅರ್ಧ ಚಮಚ ಕಾಳುಮೆಣಸು, ಸ್ವಲ್ಪ ಅರಿಶಿಣ, ಹುಳಿಗೆ ಹುಣಸೆ ಹಣ್ಣು ಮತ್ತು ಅಟಂಬ ಸಾಲ್ ಅಂದರೆ ಕೋಕಮ್ ವೈಟ್ ಫುಲ್ ಅಂತಲೂ ಕರೆಯುತ್ತಾರೆ. ಈ ಥರ ಇರುತ್ತೆ. ಬಂಗಡೆ ಮೀನಿನ ಸಾರಿಗೆ ಖಾರ ಹುಳಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರ ಮತ್ತು ಹುಳಿನ ನೋಡ್ಕೊಂಡು ಹಾಕ್ಕೊಳ್ಳಿ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ, ನೀರಿನ ಪ್ರಮಾಣವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮಸಾಲೆನ ನುಣ್ಣಗೆ ರುಬ್ಕೊಳ್ಬೇಕು. ಮಸಾಲೆ ರುಬ್ಕೊಂಡಾದ ನಂತರ ಮಸಾಲೆನೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಹುಳಿ ಖಾರ ಕಮ್ಮಿ ಇದ್ದರೆ ಮತ್ತೆ ಸೇರಿಸಿ ರುಬ್ಕೊಳ್ಬೋದು. ಮಸಾಲೆನ ನುಣ್ಣಗೆ ರುಬ್ಕೊಂಡಾಗಿದೆ. ಇದಕ್ಕೆ 7-8 ತೇಫಳನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದೇ ಒಂದು ರೌಂಡ್ ಮಿಕ್ಸರ್ನ ಓಡಿಸಿ. ತೇಫಳ ಪೇಸ್ಟ್ ಆಗಬಾರ್ದು, ಅದರ ಫ್ಲೇವರ್ ಸಿಗೋದಕ್ಕೆ ಇನ್ನೊಂದು ರೌಂಡ್ ಮಿಕ್ಸಿ ಸ್ಟಾರ್ಟ್ ಮಾಡಬೇಕು. ಈಗ ಮಸಾಲನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡಾಗಿದೆ. ಈ ಹಂತದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ. ನನಗೆ ಜಾಸ್ತಿ ತೆಳು ಬೇಡ, ಈ ಹದಕ್ಕೆ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೀನಿನ ತುಂಡುಗಳನ್ನು ಸೇರಿಸ್ಕೊಂಡ ಮೇಲೆ ಸೌಟ್ ಹಾಕಿ ತಿರುಗಿಸೋದಾಗಲಿ ಮಾಡಬಾರ್ದು. ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಂಥ ಬಂಗಡೆ ಮೀನಿನ ತುಂಡುಗಳನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅರ್ಧ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಸಾರು ಚೆನ್ನಾಗಿ ಕುದಿ ಬಂದಿದೆ. ಮೀನು ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, 5 ನಿಮಿಷದ ಒಳಗೆ ಬೆಂದೋಗುತ್ತೆ. ಸ್ಟವ್ ಆಫ್ ಮಾಡಿ. ಬಿಸಿ ಬಿಸಿಯಾಗಿ ಮಾಡಿದ ಕುಚ್ಚಲಕ್ಕಿ ಅನ್ನ ಬಾಯ್ಲ್ಡ್ ರೈಸ್ ಜೊತೆ ಘಮಘಮಿಸ್ತಿರುವ ಹುಳಿ ಖಾರವಾದ ಬಂಗಡೆ ಮೀನಿನ ಸಾರು ರೆಡಿಯಾಗಿದೆ. ಇದರ ಜೊತೆ ಬಂಗಡೆ ಫ್ರೈ ಮಾಡಿದ್ದೆ. ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.